ದ ಲೈನ್ ಸೆಗ್ಮೆಂಟ್. ಸೊ ಒಂದು ಕ್ವಶನ್ ಅನ್ನು ತಗೊಳ್ಳೋದಾದ್ರೆ ಡಿವೈಡ್ ದ ಲೈನ್ ಸೆಗ್ಮೆಂಟ್, ಇದು ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್, ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್. ಸೊ ಕ್ವಶನ್ ಹೀಗಿದೆ, ಡಿವೈಡ್ ದ ಲೈನ್ ಸೆಗ್ಮೆಂಟ್ ಎ ಬಿ ಆಫ್ 8 ಸೆಂಟಿಮೀಟರ್ ಇನ್ ದ ರೇಷಿಯೋ 3:2. ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಥವಾ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ, ಸೊ ಲೈನ್ ಸೆಗ್ಮೆಂಟ್ 8 ಸೆಂಟಿಮೀಟರ್ ಇರುವಂತಹ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಸೊ 8 ಸೆಂಟಿಮೀಟರ್ ಆ್ಯಂಡ್ ಇದನ್ನು ನಾನು ಎ ಮತ್ತು ಬಿ ಅಂತ ಕಾಲ್ ಮಾಡ್ತೀನಿ. ಸೊ ಮೊದಲನೇ ಸ್ಟೆಪ್ಸ್ ನೀವು ಮಾಡಬೇಕಾಗಿರೋದು, ಸೊ ಲೈನ್ ಸೆಗ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಆ ಲೈನನ್ನು ನೀವು ಸ್ಕೇಲ್ ಯೂಸ್ ಮಾಡಿಕೊಂಡು ಡ್ರಾ ಮಾಡಬೇಕಾಗತ್ತೆ. ನೆಕ್ಸ್ಟು ಎ ಮೇಲೆ ಇಟ್ಕೊಂಡು ಒಂದು ಅಕ್ಯೂಟ್ ಆ್ಯಂಗಲನ್ನು ಡ್ರಾ ಮಾಡಿ. ಸೊ ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಲೆಸ್ ದೆನ್ 90 ಡಿಗ್ರಿ ಇರುತ್ತೆ. ಸೊ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ತೊಂದರೆ ಇರಲ್ಲ, ಆ್ಯಂಡ್ ಅದನ್ನು ನೀವು ಅಕ್ಯೂಟ್ ಆ್ಯಂಗಲನ್ನು ಡ್ರಾ ಮಾಡಬೇಕಾಗತ್ತೆ. ನೆಕ್ಸ್ಟು ರೇಷಿಯೋನ ಬರೋದಾದರೆ 3:2 ರೇಷಿಯೋದಲ್ಲಿ ಮಾಡಬೇಕು. ಸೊ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಾಗಿರೋದ್ರಿಂದ ಸೊ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. 3 + 2 = 5. ಈಗ ಎ ಬಿ ಅಥವಾ 3:2 ರೇಷಿಯೋನ ನಾವು ಆ್ಯಡ್ ಮಾಡಿದಾಗ 3 + 2 = 5. ಸೊ ಇದನ್ನು ನಾನು ಸಿ ಅಂತ ಕರಿತೀನಿ. ಈ ಎ ಸಿ ಲೈನಲ್ಲಿ ನೀವು 5 ಪಾರ್ಟ್ಸನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು. ಬಿಕಾಸ್ 3 + 2 = 5 ಅಲ್ಲ, ಹಾಗಾಗಿ 5 ಪಾರ್ಟ್ಸ್. ಈಗ 5 ಪಾರ್ಟ್ಸ್ನ ನಾವು ಈಕ್ವಲ್ ಮೆಷರ್ಮೆಂಟ್ ತೊಗೊಂಡು ಮಾಡಬೇಕಾಗತ್ತೆ. ಸೊ ಈಕ್ವಲ್ ಮೆಷರ್ಮೆಂಟ್ ಅಂದರೆ ನಾನು ಇಲ್ಲಿ 2 ಸೆಂಟಿಮೀಟರ್ ತೊಗೊಳ್ತಾ ಇದ್ದೀನಿ. 2 ಸೆಂಟಿಮೀಟರ್ ತೊಗೊಂಡು ಎ ಮೇಲೆ ಇಟ್ಕೊಂಡು ನಾನು 5 ಪಾರ್ಟನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಇದು ಮೊದಲನೇ ಪಾರ್ಟ್. ಯಾಕೆಂದರೆ ರೇಷಿಯೋ ಇರೋದು 3:2. ಸೊ 3 + 2 = 5. ಯಾವುದೇ ರೇಷಿಯೋ ಕೊಟ್ಟರು ಆ ರೇಷಿಯೋನ ಆ್ಯಡ್ ಮಾಡಿ ಅಷ್ಟು ಬರುತ್ತಲ್ಲ ಅಷ್ಟು ಪಾರ್ಟ್ಸನ್ನು ನೀವು ಆ ಅಕ್ಯೂಟ್ ಆ್ಯಂಗಲ್ ಮೇಲೆ ಸೇಮ್ ಮೆಜರ್ಮೆಂಟ್ ಇರೋ ತರಹ ಮಾಡ್ಕೊಂಡು ತೊಗೊಂಡು ಮೆಷರನ್ನು ತೊಗೊಂಡು ನೀವು ಮಾಡ್ಕೊಂಡು ಹೋಗಿ. ಸೊ ಈಗ ನಾನು 5 ಪಾರ್ಟ್ಸ್ ಮಾಡ್ತಾ ಇದ್ದೀನಿ. ಸೊ ನಾವು ಎ ಸಿ ಅನ್ನುವಂತಹ ಲೈನನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಯಾಕೆಂದರೆ 5 ಪಾರ್ಟ್ ಮಾಡಬೇಕಾಗಿರೋದ್ರಿಂದ. ನೆಕ್ಸ್ಟು 5 ಪಾರ್ಟನ್ನು ಮಾಡಬೇಕಾರೆ ಚಿಲ್ಡ್ರನ್ಸ್ ಇದು ಇಂಪಾರ್ಟೆಂಟ್, ಸೇಮ್ ಮೆಜರ್ಮೆಂಟ್ ಇರಬೇಕು. ಓಕೆ, ಸೊ ನಾವು ಈಗ 5 ಪಾರ್ಟ್ಸ್ಗಳನ್ನು ಮಾಡ್ಕೊಂಡಾದ್ಮೇಲೆ ಈ ಒಂದು 5 ಪಾರ್ಟ್ಸ್ಗಳನ್ನು ಹೆಸರಿಸಿ. ನಾನು ಇದನ್ನು ಮೊದಲನೇದನ್ನು A1 ಅಂತ, ಎರಡನೇದು A2, A3, A4 ಮತ್ತು A5 ಅಂತ ಕೊಡ್ತೀನಿ. ಈಗ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಿರೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ A5ಯನ್ನು ನಾನು ಬಿಗೆ ಜಾಯಿನ್ ಮಾಡ್ತೀನಿ ಅನ್ನುವಂಥದ್ದು. ಓಕೆ, ಸೊ ಈಗ ಜಾಯಿನ್ ಮಾಡಿದ್ದೀನಿ ನಾನು. ನೆಕ್ಸ್ಟು ಈ ಒಂದು A5ನ ಮೇಲೆ ಇಟ್ಕೊಂಡು ಕಂಪಾಸನ್ನು A5 ಮತ್ತು A4ನ ಮೋರ್ ದೆನ್ ಹಾಫ್ ತಗೊಂಡು ಒಂದು ಆರ್ಕನ್ನು ಕಟ್ ಮಾಡಬೇಕು. ಈ ರೀತಿಯಾಗಿ ಒಂದು ಆರ್ಕನ್ನು ಕಟ್ ಮಾಡಬೇಕು. ನೆಕ್ಸ್ಟು 3:2 ಆಗಿರೋದ್ರಿಂದ 3. ಸೊ 3rd ಪಾರ್ಟ್ ಮೇಲೆ ಇಟ್ಕೊಂಡು ಮೆಷರ್ಮೆಂಟ್ ಸೇಮ್ ಇರಬೇಕು. ಸೊ 3rd ಪಾರ್ಟ್ ಮೇಲೆ ಇಟ್ಕೊಂಡು ನೀವು ಒಂದು ಆರ್ಕನ್ನು ಕಟ್ ಮಾಡಿ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಒಂದು ಆರ್ಕನ್ನು ಕಟ್ ಮಾಡಬೇಕು. ನೆಕ್ಸ್ಟು ಮೊದಲನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಅಷ್ಟು ಅಂದರೆ ಇನ್ನರ್ ಮೆಷರ್ಮೆಂಟ್ ಇಷ್ಟು ಮೆಷರ್ಮೆಂಟ್ನ ತಗೊಂಡು ನೀವು ಎರಡನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ, ಸೊ ಮೊದಲನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟಿದೆ ಇನ್ನರ್ ಮೆಷರ್ಮೆಂಟ್ ಅಷ್ಟು ತೊಗೊಂಡು ಎರಡನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಆ ಒಂದು ಆರ್ಕನ್ನು ಕಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ತೊಗೊಂಡು ಮೆಷರ್ಮೆಂಟನ್ನು ತೊಗೊಂಡು ಸೊ ಈ ರೀತಿ ಕಟ್ ಮಾಡಾದಮೇಲೆ A3ಇಂದ ಕಟ್ಟಾಗಿರೋ ಆರ್ಕ್ನ ಥ್ರೂ ನೀವು ಲೈನನ್ನು ಡ್ರಾ ಮಾಡಬೇಕಾಗತ್ತೆ. ಸೊ ನಾನು ಜಾಯಿನ್ ಮಾಡ್ತಾ ಇದ್ದೀನಿ ಲೈನ್ನ. ಸೊ ನೀವು ಎಳೆಯುವಂತಹ ಲೈನು ಈ ಒಂದು A5 ಲೈನ್ಗೆ ಪ್ಯಾರಲಲ್ ಆಗಿರಬೇಕು ಅನ್ನೋಂಥದ್ದು. ಓಕೆ, ಸೊ ಎಳ್ತಿರೋ 2 ಲೈನ್ಗಳು ಪ್ಯಾರಲಲ್ ಆಗಿದೆ ನೋಡಿ. ಸೊ ಈ ರೀತಿಯಾಗಿ ಪ್ಯಾರಲಲ್ ಆಗಿರಬೇಕು. ಆ್ಯಂಡ್ ಇದನ್ನು ನಾನು ಆ ಒಂದು ಮೇಲ್ಗಡೆ ಇರೋ ಪಾಯಿಂಟನ್ನು ನಾನು D ಅಂತ ಕೊಡ್ತೀನಿ. ಈಗ ನಾವು AB ಲೈನನ್ನು 3:2 ಅಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ ಅನ್ನೋಂಥದ್ದು. ಇಷ್ಟು ಈ ರೀತಿಯಾಗಿ ಒಂದು ಲೈನ್ ಸೆಗ್ಮೆಂಟನ್ನು ನಾವು ಕೊಟ್ಟಿರೋ ರೇಷಿಯೋದಲ್ಲಿ ನಾವು ಡಿವೈಡ್ ಮಾಡಬಹುದು ಅನ್ನೋಂಥದ್ದು. ಓಕೆ, ಸೊ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ದೀವಿ. ಮತ್ತು ಮೆಷರ್ ಮಾಡಿ ಅಂತಲೂ ಕೇಳಿದರೆ ನಾವು ಇದನ್ನು ಆ ಒಂದು ಲೈನ್ ಸೆಗ್ಮೆಂಟನ್ನು 3:2 ಅಲ್ಲಿ ಡಿವೈಡ್ ಮಾಡಿರುವಂತಹ ಮೆಷರ್ಮೆಂಟ್ನ ತೊಗೊಳ್ಳೋದಾದರೆ ನೋಡಿ. ಸೊ
5 ಸೆಂಟಿಮೀಟರ್. ನಾನು ಇದನ್ನು ಬರಿತೀನಿ ಇಲ್ಲಿ ಈ ಕಡೆ. ಸೊ ಮೊದಲೇ ಇದು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರಲ್ಲಿ ಆ ಒಂದು ಎ ಬಿ 8 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್ ಅನ್ನುವಂಥದ್ದು ಡಿವೈಡ್ ಆಗಿರುವಂಥದ್ದು. ಸೊ ಈಗ 2 ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾ ಇದ್ದೀನಿ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ಬೇಸ್ ಮೇಲೆ. ನೀವು ಕಲ್ತಿರೋದನ್ನು ಈ 2 ಕ್ವಶನ್ಸ್ಗಳಿಗೆ ಅಪ್ಲೈ ಮಾಡಿಕೊಂಡು ನೀವು ಈ ಕನ್ಸ್ಟ್ರಕ್ಷನನ್ನು ಮಾಡಿ ಅನ್ನುವಂಥದ್ದು. ಓಕೆ, ಸೊ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಆಫ್ 10 ಸೆಂಟಿಮೀಟರ್ ಇನ್ ದ ರೇಷಿಯೋ 3:2. ಇದು ಮೊದಲನೇ ಕ್ವಶನ್. ಇನ್ನು ಈ ಎರಡನೇ ಕ್ವಶನ್ನ ನೋಡೋದಾದರೆ ಡಿವೈಡ್ ದ ಲೈನ್ ಸೆಗ್ಮೆಂಟ್ 7.5 ಸೆಂಟಿಮೀಟರ್ ಲೆಂತ್ ಇನ್ ದ ರೇಷಿಯೋ 5:8 ಅನ್ನುವಂಥದ್ದು. ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸನ್ನು ಫಾಲೋ ಮಾಡಿ ನೀವುಗಳು ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಅಥವಾ ಈ ಒಂದು ಕನ್ಸ್ಟ್ರಕ್ಷನ್ನ ಮಾಡಿ ಮಾರ್ಕ್ಸನ್ನು ತಗೋಬೋದು ಅನ್ನುವಂಥದ್ದು. ಇನ್ನು ನಾವು ಮುಂದಿನ ಕನ್ಸ್ಟ್ರಕ್ಷನ್ಗೆ ಹೋಗೋದಾದರೆ, ಸೊ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್. ಈ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ಸ್ ಇದೆ. ಅದರಲ್ಲಿ ನಾವು ಈಗ ಅವೇ ಫ್ರಮ್ ದ ಸೆಂಟರ್ ಈ ಒಂದು ಟಾಪಿಕ್ನ ಕನ್ಸ್ಟ್ರಕ್ಷನನ್ನು ನಾವು ಮಾತಾಡೋಣ ಅನ್ನುವಂಥದ್ದು. ಸೊ ಫಸ್ಟ್ ಕ್ವಶನ್ ಅನ್ನು ನೋಡೋದಾದರೆ, ಕನ್ಸ್ಟ್ರಕ್ಟ್ 2 ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ಅವೇ ಫ್ರಮ್ ದ ಸೆಂಟರ್ 8 ಸೆಂಟಿಮೀಟರ್. ನೋ ದಿಸ್ ಇಸ್ ದ ಕ್ವಶನ್. ನಾನು ಈಗಾಗಲೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸಲ್ಲಿ ಸೊ ನಿಮಗೆ ಬೇರೆ ಬೇರೆ ಟೈಪ್ ಬರುತ್ತೆ. ಅದರಲ್ಲಿ ನಾವು ಮಾತಾಡ್ತಾ ಇರೋದು ಅವೇ ಫ್ರಮ್ ದ ಸೆಂಟರ್ ಅನ್ನುವಂಥದ್ದು. ಓಕೆನಾ? ಸೊ ಹಾಗಾದರೆ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂದರೆ, ಮೊದಲನೇದಾಗಿ ನೀವು 3.5 ಸೆಂಟಿಮೀಟರ್ ರೇಡಿಯಸ್ ತಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಬೇಕಾಗತ್ತೆ. ಸೊ 3.5 ಸೆಂಟಿಮೀಟರ್. ಸೊ ಕಂಪಾಸ್ನಲ್ಲಿ ನೀಟಾಗಿ ಮೆಷರ್ಮೆಂಟ್ ತಗೊಳ್ಳಿ. ಸೊ 3.5 ಸೆಂಟಿಮೀಟರ್ ಇರುವಂತಹ ಒಂದು ಸರ್ಕಲ್ನ ಡ್ರಾ ಮಾಡಿ. ಸೊ ನೆಕ್ಸ್ಟ್, ಸೊ ಸರ್ಕಲ್ ಡ್ರಾ ಮಾಡಿದ್ರೆ ಅಂದ್ಕೊಳ್ತೀನಿ, ನೀವು ಕೂಡ ನನ್ನ ಜೊತೆನೇ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಸೆಂಟರ್ ಪಾಯಿಂಟನ್ನು ನಾವು ಓ ಅಂತ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟು ಓ ಇಂದ ಅವೇ ಫ್ರಮ್ ದ ಸೆಂಟರ್ ಅಂತ ಕೇಳಿದರೆ ಅವೇ ಫ್ರಮ್ ದ ಸೆಂಟರ್ ಈಸ್ 8 ಸೆಂಟಿಮೀಟರ್. ಸೊ ಹಾಗಾಗಿ ಸೊ ಓ ಇಂದ ಅಂದರೆ ಸೆಂಟರ್ ಆಫ್ ಅ ಸರ್ಕಲಿಂದ 8 ಸೆಂಟಿಮೀಟರ್ ಮೆಷರ್ಮೆಂಟನ್ನು ಸ್ಕೇಲಲ್ಲಿ ಡ್ರಾ ಮಾಡಿ ಒಂದು ಲೈನನ್ನು ಎಳೀರಿ ಅನ್ನೋಂಥದ್ದು. ಹಾಗೆ ಅದನ್ನು ಎ ಅಂತ ಕೊಡಿ. ಆ ಪಾಯಿಂಟನ್ನು ಎ ಅಂತ ಅನ್ನೋದನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಓ ಮೇಲೆ ಕಂಪಾಸನ್ನು ಇಟ್ಕೊಂಡು, ಸೊ ಅಂದರೆ ನೆಕ್ಸ್ಟ್ ಸ್ಟೆಪ್ಸ್ ನೀವು ಮಾಡಬೇಕಾಗಿರೋದು ಹೇಗೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಿರೋದು ನಾನು. ಸೊ ಓ ಮೇಲೆ ಕಂಪಾಸನ್ನು ಇಟ್ಕೊಂಡು ಓ ಎನ ಮೋರ್ ದೆನ್ ಹಾಫನ್ನು ತಗೊಂಡು ಕಂಪಾಸನ್ನು ಓ ಪಾಯಿಂಟ್ ಮೇಲೆ ಇಟ್ಕೋಬೇಕು. ಓ ಎನ ಮೋರ್ ದೆನ್ ಹಾಫ್ ತಗೊಂಡು ಮೇಲೊಂದು ಆರ್ಕ್ ಮತ್ತು ಕೆಳಗೊಂದು ಆರ್ಕನ್ನು ಕಟ್ ಮಾಡಿ ಅನ್ನುವಂಥದ್ದು. ಸೊ ಹೀಗೆ ಮೇಲೊಂದು ಆರ್ಕು ಮತ್ತು ಕೆಳಗೊಂದು ಆರ್ಕು. ಈಗ ಮೆಷರ್ಮೆಂಟನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ಅಷ್ಟೇ ಮೆಷರ್ಮೆಂಟ್ ಇಟ್ಕೊಂಡು ಎ ಇಂದ ಇಟ್ಕೊಂಡು ಆ ಒಂದು ಎರಡು ಆರ್ಕನ್ನು ಕಟ್ ಮಾಡಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡಿ ಅನ್ನುವಂಥದ್ದು. ಏನು ಆರ್ಕ್ನ ನೀವು ಇಂಟರ್ಸೆಕ್ಟ್ ಮಾಡಿದ್ದೀರಾ ಆ ಇಂಟರ್ಸೆಕ್ಟ್ ಪಾಯಿಂಟನ್ನು ನೀವು ಡ್ರಾ ಮಾಡಿ. ಹಾಗೆ ಆ ಒಂದು ಪಾಯಿಂಟನ್ನು ಈ ಓ ಎ ಮೇಲೆ ಹೋಗಿರುವ ಮಿಡ್ ಪಾಯಿಂಟನ್ನು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾನು ಬಿ ಅಂತ ಕಾಲ್ ಮಾಡ್ತೀನಿ. ಸೊ ನೆಕ್ಸ್ಟು ಬಿ ಮೇಲೆ ಕಂಪಾಸ್ ಇಟ್ಕೊಂಡು ಬಿ ಓ ಮೆಷರ್ಮೆಂಟ್ ತಗೊಳ್ಳಿ. ಸೊ ನೀವು ಮಾಡಿರೋದು ಸರಿನೋ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಸೊ ನೀವು ಬಿ ಓ ಮೆಷರ್ಮೆಂಟ್ ಏನು ತಗೊಳ್ತೀರಾ ಅಷ್ಟೇ ಮೆಷರ್ಮೆಂಟು ಬಿ ಎ ಇರಬೇಕು. ಅಂದರೆ ಓ ಎ ಮೆಷರ್ಮೆಂಟಲ್ಲಿ ನೀವು ಬಿ ಪಾಯಿಂಟ್ ಏನು ಕಟ್ಟಾಗುತ್ತೆ ಅದು ಮಿಡ್ ಪಾಯಿಂಟಲ್ಲಿ ಕಟ್ಟಾಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಬಿ ಓ ಮೆಷರ್ಮೆಂಟ್ ತಗೊಂಡು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಓ ಎ 8 ಸೆಂಟಿಮೀಟರ್ ಇದ್ದರೆ 4 ಸೆಂಟಿಮೀಟ್ರಲ್ಲಿ ಕಟ್ ಆಗುತ್ತೆ ಅನ್ನೋಂಥದ್ದು. ಅದರಿಂದ ನೀವು ನೀಟಾಗಿ ನೋಡ್ಕೋಬಹುದು ನೀವು ಮಾಡಿರೋದು ಸರಿನೋ ತಪ್ಪು ಅನ್ನೋಂಥದ್ದು. ಸೊ ಬಿ ಓ ಮೆಷರ್ಮೆಂಟ್ ತಗೊಂಡು ಬಿ ಅಲ್ಲಿ ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ ಆ ಸರ್ಕಲ್ಗಳು ಓ ಮತ್ತು ಎ ಪಾಯಿಂಟ್ ಮೇಲೆ ಹಾದು ಹೋಗುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟು ಮೊದಲನೇ ಸರ್ಕಲ್ಲು ಮತ್ತು ಎರಡನೇ ಸರ್ಕಲ್ಲು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾವು ಗುರುತು ಮಾಡೋದಾದರೆ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಹಾಗೆ ಇನ್ನೊಂದು ಕಡೆ ಈ ಒಂದು ಪಾಯಿಂಟ್ನಲ್ಲಿ ಇಂಟರ್ಸೆಕ್ಟ್ ಆಗಿದೆ. ನಾನೇನು ಹೇಳಿದೆ ಅಂದರೆ ಮೊದಲನೇ ಸರ್ಕಲ್ ಮತ್ತು ಎರಡನೇ ಸರ್ಕಲ್ ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟನ್ನು ಗುರುತು ಮಾಡ್ಕೋಬೇಕು. ಸೊ ಆ ಒಂದು ಪಾಯಿಂಟನ್ನು ಎಗೆ ಜಾಯಿನ್ ಮಾಡಿ ಅನ್ನುವಂಥದ್ದು, ಅದೇ ನಿಮ್ಮ ಟ್ಯಾಂಜೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಓಕೆ, ಸೊ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ಎಗೆ ಜಾಯಿನ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲೂ ಕೂಡ
ಇಂಟರ್ಸೆಕ್ಟ್ ಆಗಿರೋ ಮೊದಲನೇ ಸರ್ಕಲ್ ಎರಡನೇ ಸರ್ಕಲ್ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾನು ಎಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಈ ಎರಡು ಟ್ಯಾಂಜೆಂಟ್ಸ್ಗಳು ಏನು ಡ್ರಾ ಮಾಡಿದ್ರಲ್ಲ ಅದನ್ನೇ ನಾವು ಟ್ಯಾಂಜೆಂಟ್ಸ್ಗಳನ್ನು ಕರಿತೀವಿ. ಹಾಗೆ ನಮಗೆ ಬೇಕಾಗಿರುವ ಟ್ಯಾಂಜೆಂಟ್ಸ್ಗಳು ಅದೇ ಆಗಿರುತ್ತೆ. ಸೊ ನೆಕ್ಸ್ಟು ಈ ರೀತಿಯಾಗಿ ಉಳಿದ ಎರಡು ಲೈನ್ಗಳನ್ನು ನೀವು ಇದನ್ನು ಜಾಯಿನ್ ಮಾಡಿ ಮತ್ತು ಅದನ್ನು ಹೆಸರಿಸಬಹುದು. ನೀವು ಯಾವ ಆಲ್ಫಾಬೆಟ್ಸಿಂದನಾದರೂ ನೀವು ಅದನ್ನು ಹೆಸರಿಸ್ಬೋದು. ನಾನು ಅದನ್ನು ಸಿ ಮತ್ತು ಡಿ ಅಂತ ಕರಿತೀನಿ. ಹಾಗಾಗಿ ಎ ಡಿ ಮತ್ತು ಎ ಸಿ ಅನ್ನುವಂಥದ್ದು ಇಲ್ಲಿ ಎರಡು ಟ್ಯಾಂಜೆಂಟ್ಸ್ಗಳಾಗಿದೆ ಅನ್ನುವಂಥದ್ದು. ಹಾಗೆ ಓನ ಸಿಗೆ ಓನ ಡಿಗೆ ಜಾಯಿನ್ ಮಾಡಿ. ಸೊ ಎ ಡಿ ಮತ್ತು ಎ ಸಿ ಅನ್ನುವಂಥದ್ದು ಎರಡು ನಮಗೆ ಬೇಕಾಗಿರುವಂತಹ ಟ್ಯಾಂಜೆಂಟ್ಸ್ಗಳು. ಸೊ ನೀವಾಗಲೇ ಮೆಥಡನ್ನು ನೋಡ್ಕೊಂಡಿರೋದ್ರಿಂದ ನೀಟಾಗಿ ಈ ಒಂದು ಕನ್ಸ್ಟ್ರಕ್ಷನ್ ಅವೇ ಫ್ರಮ್ ದ ಸೆಂಟರ್ ಅನ್ನೋಂತಹ ಒಂದು ಕ್ವಶನ್ಸ್ ಬಂದರೆ ನೀವು ಈಸಿಯಾಗಿ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋಂಥದ್ದು. ಈಗ ಈ ಒಂದು ಕನ್ಸ್ಟ್ರಕ್ಷನ್ ಬೇಸ್ ಮೇಲೆ ನಾನು ನಿಮಗೆ ವರ್ಕ್ ಕೊಡ್ತೀನಿ ಅಥವಾ ಪ್ರಾಬ್ಲಮ್ಸ್ಗಳನ್ನ ಕೊಡ್ತೀನಿ ಅನ್ನೋಂಥದ್ದು ಪ್ರಾಕ್ಟೀಸ್ ಕ್ವಶನ್ಸ್ಗಳು ಅನ್ನುವಂಥದ್ದು. ಸೊ 4 ಕ್ವಶನ್ಸ್ಗಳನ್ನ ಕೊಡ್ತೀನಿ, ಅದು ನಿಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ. ಈ 4 ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಕನ್ಸ್ಟ್ರಕ್ಷನ್ ಈಸಿಯಾಗಿ ನಿಮಗೆ ಬರುತ್ತೆ ಅನ್ನೋಂಥದ್ದು, ಜೊತೆಗೆ ಮಾರ್ಕ್ಸನ್ನು ತಗೋಬಹುದು ಅನ್ನೋಂಥದ್ದು. ಸೊ ಈ ಸೆಕ್ಷನನ್ನು ಸ್ಟಾರ್ಟ್ ಮಾಡಿದ್ದು ಆ ಕನ್ಸ್ಟ್ರಕ್ಷನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಅಂದರೆ ಸ್ಪರ್ಶಕಗಳನ್ನು ರಚನೆ ಮಾಡುವಂಥದ್ದು. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಹೇಳ್ತಾ ಇರೋಂಥದ್ದು. ಸೊ ಸ್ಪರ್ಶಕಗಳನ್ನು ರಚನೆ ಮಾಡುವಂಥದ್ದಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲೇ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಟೈಪ್ನ ಕನ್ಸ್ಟ್ರಕ್ಷನನ್ನು ನೋಡೋಣ ಅನ್ನೋಂಥದ್ದು. ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಅಂದರೆ ಸ್ಪರ್ಶಕಗಳ ರಚನೆಯನ್ನು ನೋಡೋದು. ಹಾಗಾದರೆ ಕ್ವಶನ್ ಏನಂತ ಇದೆ, ಕನ್ಸ್ಟ್ರಕ್ಟ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ಹ್ಯಾವಿಂಗ್ ರೇಡಿಯಸ್ 3 ಸೆಂಟಿಮೀಟರ್. ಅಂದರೆ 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ನಾವು ಸ್ಪರ್ಶಕಗಳನ್ನು ರಚನೆ ಮಾಡುವಂಥದ್ದು. ಹಾಗಾದರೆ ಇದನ್ನು ಹೇಗೆ ರಚನೆ ಮಾಡುವಂಥದ್ದು? ಸೊ ಮೊದಲನೇದಾಗಿ ಏನು ಮಾಡಿ ಅಂದರೆ, ಸೊ ತ್ರಿಜ್ಯ ಅಂದರೆ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ 3 ಸೆಂಟಿಮೀಟರ್ ಇದೆ. ಸೊ ಮೊದಲನೇದಾಗಿ 3 ಸೆಂಟಿಮೀಟರ್ ರೇಡಿಯಸ್ ತಗೊಳ್ಳಿ. ಸೊ 3 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು, ಸೊ 3 ಸೆಂಟಿಮೀಟರ್ ತ್ರಿಜ್ಯವಿರುವ 3 ಸೆಂಟಿಮೀಟರ್ ರೇಡಿಯಸ್. ಓಕೆ, ಸೊ ಹೀಗೆ 3 ಸೆಂಟಿಮೀಟರ್ ರೇಡಿಯಸ್ ತಗೊಂಡು ಒಂದು ಸರ್ಕಲ್ ಅನ್ನು ರಚನೆ ಮಾಡಿ. ಸೊ ತ್ರಿಜ್ಯವನ್ನು ತಗೊಂಡು ಒಂದು ವೃತ್ತವನ್ನು ಹಾಕಿ. ಓಕೆ, ಸೊ ಈ ರೀತಿ ಹಾಕಿದ್ಮೇಲೆ ಈ ಒಂದು ಮಧ್ಯ ಬಿಂದುವನ್ನು ಓ ಅಂತ ಕೊಡಿ. ಓಕೆನಾ? ಈಗ 3 ಸೆಂಟಿಮೀಟರ್ ತ್ರಿಜ್ಯವಿರುವ, ಸೊ ರೇಡಿಯಸ್ 3 ಸೆಂಟಿಮೀಟರ್ ಇರೋದು. ಹಾಗಾದ್ರೆ ಸೊ ನಾವು ಒಂದು ರೇಡಿಯಸ್ ಹಾಕೋಣ, ಅಂದರೆ ತ್ರಿಜ್ಯವನ್ನು ಹಾಕೋಣ ಅನ್ನೋಂಥದ್ದು. ಸೊ ತ್ರಿಜ್ಯವನ್ನು ಹಾಕಿದ್ದೀನಿ, ಇದನ್ನು ನಾನು ಎ ಅಂತ ಕೊಡ್ತೀನಿ. ಓಕೆನಾ? ಸೊ ಈಗ ಈ ತ್ರಿಜ್ಯಕ್ಕೆ, ಈ ರೇಡಿಯಸ್ಗೆ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಬೇಕು. ಹೇಗೆ ಮಾಡುವಂಥದ್ದು? ಸೊ ಈಗೇನು ಮಾಡಿ ಅಂದರೆ, ಎ ಮೇಲೆ ನಿಮ್ಮ ಕಂಪಾಸನ್ನು ಇಟ್ಕೊಂಡು, ನಿಮ್ಮ ಕೈವಾರನ ಇಟ್ಕೊಂಡು ಎ ಓ ಮೆಜರ್ಮೆಂಟ್ ತಗೊಳ್ಳಿ. ಈ ರೀತಿಯಾಗಿ ಎ ಓ ಮೆಜರ್ಮೆಂಟ್ ತಗೊಂಡು ಒಂದು ಈ ರೀತಿಯಾಗಿ ಒಂದು ಸೆಮಿ ಸರ್ಕಲ್ ಅನ್ನು ಡ್ರಾ ಮಾಡಿ. ಈಗ ಮೆಜರ್ಮೆಂಟ್ ಚೇಂಜ್ ಮಾಡಕ್ಕೆ ಹೋಗಬೇಡಿ. ಸೊ ಈಗ ಈ ಒಂದು ಕಂಪಾಸನ್ನು, ಕೈವಾರವನ್ನು ಓ ಬಿಂದುವಿನಲ್ಲಿ ಇಟ್ಕೊಂಡು ಒಂದು ಕಂಸವನ್ನು, ಅಂದರೆ ಒಂದು ಆರ್ಕನ್ನು ಈ ರೀತಿ ಕಟ್ ಮಾಡಿ. ಸೊ ಅದು ಈ ಸರ್ಕಲ್ನ ಮೇಲೆ ಕಟ್ ಆಗತ್ತೆ. ನೆಕ್ಸ್ಟ್, ಸೊ ಈ ಬಿಂದುವಿನ ಮೇಲೆ ಇಟ್ಕೊಂಡು ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು ನೀವು ಇಲ್ಲೊಂದು ಆರ್ಕನ್ನು ಕಟ್ ಮಾಡಿ. ಹಾಗೆ ಮೇಲೊಂದು ಆರ್ಕನ್ನು ಕಟ್ ಮಾಡಿ, ಮೇಲೊಂದು ಕಂಸವನ್ನು ಕಟ್ ಮಾಡಿ. ಓಕೆನಾ? ಸೊ ತದನಂತರ ಈ ಆರ್ಕ್ನ ಮೇಲೆ ಇಟ್ಕೊಂಡು ಈ ಕಂಸವನ್ನು ಕಟ್ ಮಾಡಿ. ಸೊ ಕಟ್ಟಾಗಿಲ್ಲ ಅಂತಂದರೆ ಇದನ್ನೇ ದೊಡ್ಡದು ಮಾಡ್ಕೊಳ್ಳಿ. ಈ ರೀತಿಯಾಗಿ ದೊಡ್ಡ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ನೆಕ್ಸ್ಟು ನೀವು ಮಾಡಬೇಕಾಗಿರೋಂಥದ್ದು, ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿಂದ ಈ ಆರ್ಕ್ನ ಇಂಟರ್ಸೆಕ್ಟ್ ಪಾಯಿಂಟಿಂದ ಎ ಪಾಯಿಂಟ್ನ ಥ್ರೂ ಈ ರೀತಿಯಾಗಿ ಒಂದು ಲೈನನ್ನು ಎಳೆಯಿರಿ. ಸೊ ಇಲ್ಲಿ ಈ ಎ ಪಾಯಿಂಟ್ನ ಥ್ರೂ ಹೋಗಿರುವಂಥದ್ದನ್ನೇ ನಾವು ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ನಾವು ಕರಿತೀವಿ ಅನ್ನೋದು. ಸೊ ಇಷ್ಟನ್ನ ನೀವು ಮಾಡಿದ್ರೆ 2 ಮಾರ್ಕ್ಸ್. ಈ ಪ್ರಶ್ನೆಯನ್ನು ಕೇಳಿ ಇಷ್ಟನ್ನ ನೀವು ಮಾಡಿದ್ರೆ ನಿಮಗೆ
2 ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ಸೊ ಪ್ರಶ್ನೆಯಲ್ಲಿ ಕ್ವಶನ್ ಅಲ್ಲಿ ಅಕಸ್ಮಾತ್ ಒನ್ ಪೇರ್ ಆಫ್ ಟ್ಯಾಂಜೆಂಟ್ಸ್ ಅಥವಾ ಒಂದು ಜೊತೆ ನಿಮಗೆ ಸ್ಪರ್ಶಗಳನ್ನು ರಚನೆ ಮಾಡಿ ಅಂತ ಅಕಸ್ಮಾತ್ ಕೊಟ್ರೆ ನೀವೇನ್ ಮಾಡಿ, ಆಗ ಇನ್ನೊಂದು ತ್ರಿಜ್ಯವನ್ನು ಹೇಳ್ಕೊಳ್ಳಿ, ಇನ್ನೊಂದು ರೇಡಿಯಸ್ ಅನ್ನು ಹೇಳ್ಕೊಳ್ಳಿ. ಸೊ ಈ ರೀತಿಯಾಗಿ ಇನ್ನೊಂದು ರೇಡಿಯಸ್ ಅನ್ನು ಹೇಳ್ಕೊಳ್ಳಿ. ಸೊ ಇದನ್ನ ಬಿ ಅಂತ ಕೊಡಿ. ಓಕೆನಾ? ಸೊ ಇಲ್ಲಿ ಮಾಡಿರುವಂಥ ಮೆಥಡ್ ಸೇಮ್, ನಾವು ಏನು ಮಾಡಿದ್ದೀವಿ ಅದೇ ಥರ. ಓಕೆ, ನಾವು ಏನೇನು ಮಾಡಿದ್ದೀವಿ ನೋಡಿ, ಓ ಎ ರೇಡಿಯಸ್ ಹಾಕಿದ್ದೀವಿ, ಎ ಓ ಮೆಜರ್ಮೆಂಟ್ ತೊಗೊಂಡು ಎಲ್ಲಿಟ್ಕೊಂಡು ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿದ್ದೀವಿ, ಇಲ್ಲಿಟ್ಕೊಂಡು ಇಲ್ಲಿಗೊಂದು ಆರ್ಕ್ ಕಂಸವನ್ನು ಕಟ್ ಮಾಡಿದ್ದೀವಿ, ಇಲ್ಲಿಟ್ಕೊಂಡು ಇಲ್ಲೊಂದು ಆರ್ಕ್ ಕಂಸ, ಇಲ್ಲಿಂದ ಇಲ್ಲೊಂದು ಆರ್ಕ್. ಸೊ ಈ ಆರ್ಕ್ನಿಂದ ಈ ಆರ್ಕ್ ಕಟ್ ಮಾಡಿ ಈ ರೀತಿ ಹೇಳ್ತಿದ್ದೀವಿ. ಅದೇ ತರಹ ಮೆಥಡನ್ನು ನೀವು ಫಾಲೋ ಮಾಡಬೇಕು. ಹೇಗೆ ನೋಡಿ, ಈಗ ಬಿ ಓ ಮೆಜರ್ಮೆಂಟ್ ತಗೊಳ್ಳಿ. ಸೊ ಬಿ ಎಲ್ಲಿ ಇಟ್ಕೊಂಡು ಬಿ ಓ ಮೆಜರ್ಮೆಂಟ್ ತಗೊಂಡು ಒಂದು ಈ ಕಡೆಗೆ ಒಂದು ಸೆಮಿ ಸರ್ಕಲ್ ಹಾಕಿ. ಸೊ ನೆಕ್ಸ್ಟು ಮೆಜರ್ಮೆಂಟ್ನ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಓಲ್ ಇಟ್ಕೊಳ್ಳಿ. ಸೊ ಓಲ್ ಇಟ್ಕೊಂಡು ಒಂದು ಆರ್ಕನ್ನು ಕಟ್ ಮಾಡಿ ಈ ರೀತಿಯಾಗಿ. ಓಕೆನಾ? ಸೊ ನೆಕ್ಸ್ಟು ಈ ಪಾಯಿಂಟ್ ಮೇಲೆ ಇಟ್ಕೊಂಡು ಮೆಜರ್ಮೆಂಟ್ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲೊಂದು ಆರ್ಕು, ಇಲ್ಲೊಂದು ಆರ್ಕು, ಮೇಲೊಂದು ಆರ್ಕ್. ಓಕೆನಾ? ಸೊ ಎಲ್ಲಿ ಇಟ್ಕೊಂಡು ಈ ಆರ್ಕ್ನ ಕಟ್ ಮಾಡಿ. ಸೊ ತದನಂತರ ಸೊ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೀವು ಅದನ್ನು ಜಾಯಿನ್ ಮಾಡಿ ಅನ್ನುವಂಥದ್ದು. ಸೊ ಆ ಒಂದು ಲೈನು ಬಿ ಪಾಯಿಂಟ್ ಹತ್ರ ಹೋಗೋ ಹಾಗೆ. ಸೊ ಹಾಗಾಗಿ ಇಲ್ಲಿರುವಂತಹ ಲೈನನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ ಅಥವಾ ಸ್ಪರ್ಶಕ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಸ್ಪರ್ಶಗಳನ್ನು ಎಳೆಯುವಂಥದ್ದು. ಸೊ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸೊ ಇದರ ಬೇಸ್ ಮೇಲೆ ನಾನು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಡ್ತೀನಿ, ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋವಂಥದ್ದು. ಓಕೆನಾ? ಸೊ ನೋಡಿ, ಇದು ಹೋಮ್ವರ್ಕ್. ಸೊ ಇನ್ನೊಂದು ಇದೆ, ಎರಡನೇದು, ಅದು ಈಗ ಇನ್ನೊಂದು ಕನ್ಸ್ಟ್ರಕ್ಷನ್ ಆದಮೇಲೆ ಕೊಡುವಂಥದ್ದು. ಸೊ ಹಾಗಾಗಿ ಇದು ಹೋಮ್ವರ್ಕ್. ಸೊ ರೇಡಿಯಸ್ 4 ಸೆಂಟಿಮೀಟರ್ ಕೊಟ್ಟಿದ್ದೀನಿ, ರೇಡಿಯಸ್ 5 ಸೆಂಟಿಮೀಟರ್, ರೇಡಿಯಸ್ 3.5 ಸೆಂಟಿಮೀಟರ್, 3.5, ತ್ರಿಜ್ಯ 4, ತ್ರಿಜ್ಯ 5, ತ್ರಿಜ್ಯ 3.5 ಸೆಂಟಿಮೀಟರ್ ಇರುವ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವಂಥದ್ದು. ಹಾಗಾದರೆ ನೀವು ಪ್ರಯತ್ನ ಪಡ್ತೀರಲ್ಲ? ಓಕೆ. ಸೊ ಈಗ ನಾವು ಮುಂದಿನ ಕನ್ಸ್ಟ್ರಕ್ಷನ್ಗೆ ಹೋಗೋದಾದರೆ, ಸೊ ಇದು ಇನ್ನೊಂದು ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಅ ಟ್ಯಾಂಜೆಂಟ್ಸ್, ಅಂದರೆ ಸ್ಪರ್ಶಕಗಳ ರಚನೆ. ಆದರೆ ಇದು ತುಂಬ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. 90% ಅಥವಾ 95% ನಿಮಗೆ ಇದನ್ನೇ ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದು. ಹಾಗಾಗಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಇದನ್ನೇ ಕೇಳುವಂತಹ ಚಾನ್ಸಸ್, ಅಂದರೆ ಡೇಟಾ ಚೇಂಜ್ ಆಗಬಹುದು, ಆದರೆ ನಿಮಗೆ ಈ ಒಂದು ಟಾಪಿಕ್ ಇರುತ್ತೆ, ಈ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಇರುತ್ತೆ ಅನ್ನೋಂಥದ್ದು. ಹಾಗಾಗಿ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಅನ್ನೋಂಥದ್ದು. ಸೊ ಹಾಗಾದರೆ ಕ್ವಶನ್ ಏನು? ಸೊ ಡ್ರಾ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಆಫ್ ಹ್ಯಾವಿಂಗ್ ರೇಡಿಯಸ್ 3 ಸೆಂಟಿಮೀಟರ್ ಅಟ್ ಅನ್ ಇನ್ಕ್ಲೈನ್ಡ್ ಆಂಗಲ್ 60 ಡಿಗ್ರಿ. ಸೊ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕ ರಚಿಸಿ. ಇದು ಕ್ವಶನ್ ಆ್ಯಕ್ಚುಲ್ ಆಗಿ. ಇದನ್ನು ಹೇಗೆ ಮಾಡುವಂಥದ್ದು ಚಿಲ್ಡ್ರನ್ಸ್? ಇದನ್ನು ಬೇರೆ ಬೇರೆ ಟೀಚರ್ಸ್ ಬೇರೆ ಬೇರೆ ತರಹ ಹೇಳ್ಕೊಟ್ಟಿರಬಹುದು, ಆದರೆ ನಾವು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ಶಾರ್ಟ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ಡೆಫಿನೆಟ್ ಆಗಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಅನ್ನೋವಂಥದ್ದು, ಅಥವಾ 3 ಮಾರ್ಕ್ಸ್ ಸಿಗುತ್ತೆ ಅನ್ನೋವಂಥದ್ದು. ಹಾಗಾಗಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಅನ್ನೋವಂಥದ್ದು. ಓಕೆನಾ? ಸೊ ಹಾಗಾದರೆ ಇದನ್ನು ಮಾಡೋದು ಹೇಗೆ? ಮೊದಲನೇದಾಗಿ ಸೊ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ, ಸೊ ಸರ್ಕಲ್ ಆಫ್ ಹ್ಯಾವಿಂಗ್ ರೇಡಿಯಸ್ 3 ಸೆಂಟಿಮೀಟರ್. ಸೊ ದೇಫೋರ್ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು 3 ಸೆಂಟಿಮೀಟರ್ ರೇಡಿಯಸ್ ತಗೋಬೇಕು, ಒಂದು ಸರ್ಕಲ್ ಎಳಿಬೇಕು. ಸೊ ನನ್ನ ಜೊತೆನೇ ಮಾಡ್ತೀರಾ ಎಲ್ಲರೂ? ಈ ರೀತಿಯಾಗಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿ. ಸೊ ಮಧ್ಯ ಬಿಂದುವನ್ನ ನಾವು ಓ ಅಂತ ಕೊಡೋಣ. ಸೊ ಸೆಂಟರ್ ಪಾಯಿಂಟನ್ನು ನಾವು ಓ ಅಂತ ಕೊಡೋಣ. ನೆಕ್ಸ್ಟು ಒಂದು ರೇಡಿಯಸನ್ನು ಡ್ರಾ ಮಾಡಿ. ಸೊ ರೇಡಿಯಸ್ 3 ಸೆಂಟಿಮೀಟರ್ ಇದೆಯಲ್ಲ, ಸೊ ಹಾಗಾಗಿ ಒಂದು ರೇಡಿಯಸನ್ನು ಡ್ರಾ ಮಾಡಿ ಅದನ್ನು ಓ ಎ ಅಂತ ಕೊಡಿ. ಈ ಓ ಎನೇ 3 ಸೆಂಟಿಮೀಟರ್ ಇರುವಂತಹ ಒಂದು ತ್ರಿಜ್ಯ ಅಥವಾ ರೇಡಿಯಸ್. ಸೊ ನೆಕ್ಸ್ಟ್ ಏನು ಮಾಡಿ,
ಸೊ ಇನ್ಕ್ಲೈನ್ ಆ್ಯಂಗಲ್ ಕೊಟ್ಟಿದ್ದೀರಲ್ಲ ಅದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಯಾವುದೇ ಪ್ರಾಬ್ಲಮಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮಲ್ಲಿ ಆ್ಯಂಗಲ್ ಎಷ್ಟು, ಇನ್ಕ್ಲೈನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ, ಸ್ಪರ್ಶಗಳ ನಡುವಿನ ಕೋನ ಎಷ್ಟು ಕೊಟ್ಟಿದ್ದಾರೆ ಅನ್ನೋಂಥದ್ದು ನೋಡ್ಕೊಳ್ಳಿ. ನಾನು ಹೇಳಿದಾಗೆ ಚಿಲ್ಡ್ರನ್ಸ್ ಬೇರೆ ಬೇರೆ ಟೀಚರ್ಸು ಬೇರೆ ಬೇರೆ ಥರ ಹೇಳ್ಕೊಟ್ಟಿರ್ಬೋದು, ಬಟ್ ಈ ರೀತಿ ಮಾಡಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ಕ್ಲೈನ್ ಆ್ಯಂಗಲ್ ಕೊಟ್ಟಿರೋದು, ಸ್ಪರ್ಶಗಳ ನಡುವಿನ ಕೋನ ಕೊಟ್ಟಿರೋದು 60 ಡಿಗ್ರಿ. ಅದನ್ನೇನು ಮಾಡಿ ಅಂದರೆ 180 ಡಿಗ್ರಿಯಿಂದ ಮೈನಸ್ ಮಾಡಿ ಕೊಟ್ಟಿರುವಂಥ ಆ್ಯಂಗಲನ್ನು. ಸೊ 180 ಮೈನಸ್ 60 ಎಷ್ಟಾಯಿತು ಅಂದರೆ 120. ಈ 120 ಡಿಗ್ರಿ ಏನು ಬಂದಿದೆ, ಆ 120 ಡಿಗ್ರಿಯನ್ನು ನೀವು ಓ ಮೇಲೆ ನಿಮ್ಮ ಪ್ರೊಟ್ರಾಕ್ಟರ್ ಇಟ್ಕೊಂಡು ಪ್ರೊಟ್ರಾಕ್ಟ್ ಇಟ್ಕೊಂಡು 120 ಡಿಗ್ರಿಯನ್ನು ಮಾರ್ಕ್ ಮಾಡಿ. ಓಕೆನಾ? ಸೊ 120 ಡಿಗ್ರಿ ಮಾರ್ಕ್ ಮಾಡಿಬಿಟ್ಟು ಅದನ್ನು ಜಾಯಿನ್ ಮಾಡಿ. ಕೋನಪಾಪಕ ಇಟ್ಕೊಂಡು 120 ಡಿಗ್ರಿ ಹಾಕಬೇಕು. ಆಮೇಲೆ ಅದನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದಾಗ ಅಲ್ಲಿವರೆಗೂ ಜಾಯಿನ್ ಮಾಡೋಕ್ಕೆ ಹೋಗ್ಬಿಡಿ, ಬರೀ ಸರ್ಕಲ್ವರೆಗೆ ಜಾಯಿನ್ ಮಾಡಿ, ಸರ್ಕಲ್ನ ತಾಕೋವರೆಗೆ ಜಾಯಿನ್ ಮಾಡಿ. ಹಾಗೆ ಇದನ್ನು ಬಿ ಅಂತ ಕೊಡಿ, ಈ ಪಾಯಿಂಟನ್ನು. ಈಗ ನೀವು ಕಳೆದ ಕನ್ಸ್ಟ್ರಕ್ಷನ್ ನೀವು ತ್ರಿಜ್ಯಕ ನಡುವಿನ ಅಥವಾ ತ್ರಿಜ್ಯಗಳಿಗೆ ಏನು ಸ್ಪರ್ಶಗಳನ್ನು ಹಾಕಿದ್ರಿ, ರೇಡಿಯಸ್ಗೆ ಏನು ನೀವು ಟ್ಯಾಂಜೆಂಟ್ಸನ್ನು ಹಾಕಿದ್ರಿ, ಆ ಸ್ಟೆಪ್ಸನ್ನೇ ಯೂಸ್ ಮಾಡಿದ್ರೆ ನಿಮಗೆ ಈ ಒಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅನ್ನೋಂಥದ್ದು. ಹಾಗಾದ್ರೆ ಹೇಗೆ ಮಾಡುವಂಥದ್ದು? ಸಿಂಪಲ್. ನೆಕ್ಸ್ಟು ಎ ಮೇಲೆ ಕಂಪಾಸನ್ನು ಇಟ್ಕೊಂಡು ಎ ಓ ಮೆಜರ್ಮೆಂಟ್ ತಗೊಳ್ಳಿ. ಓಕೆನಾ? ಈ ರೀತಿಯಾಗಿ ಎ ಓ ಮೆಜರ್ಮೆಂಟ್ ತಗೊಂಡು ಒಂದು ಸೆಮಿ ಸರ್ಕಲನ್ನು ಡ್ರಾ ಮಾಡಿ. ಓಕೆನಾ? ಎ ಓ ಮೆಜರ್ಮೆಂಟ್ ತಗೊಂಡು ಒಂದು ಸೆಮಿ ಸರ್ಕಲ್. ನೆಕ್ಸ್ಟು ಓ ಮೇಲೆ ಇಟ್ಕೊಳ್ಳಿ. ಮೆಜರ್ಮೆಂಟನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಒಂದು ಆರ್ಕನ್ನು ಕಟ್ ಮಾಡಿ. ಸೊ ಇದ್ರ ಮೇಲೆ ಇಟ್ಕೊಳ್ಳಿ. ಇಲ್ಲೊಂದು ಆರ್ಕ್, ಸೊ ಮೇಲೊಂದು ಆರ್ಕ್. ನಾವು ಮೊದಲೇನು ಮಾಡಿದ್ದು ಅದೇ ಮೆಥಡನ್ನು ಫಾಲೋ ಮಾಡಬೇಕು. ಸೊ ಈ ಆರ್ಕ್ನ ಮೇಲೆ ಇಟ್ಕೊಂಡು ಈ ರೀತಿ ಕಟ್ ಮಾಡಿ. ಕಟ್ ಆಗಲಿಲ್ಲ ಅಂದರೆ ಅದನ್ನೇ ದೊಡ್ಡದಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಒಂದು ಇಂಟರ್ಸೆಕ್ಟ್ ಆಗಿರುವಂತಹ ಪಾಯಿಂಟನ್ನು ಸೊ ಎ ಬಿಂದುವಿನ ಮುಖಾಂತರ ಕಳಿಸಿ. ಇದೇ ಒಂದು ಸ್ಪರ್ಶಕ ಆಗುತ್ತೆ ಅಥವಾ ಒಂದು ಟ್ಯಾಂಜೆಂಟ್ ಆಗುತ್ತೆ ಅನ್ನೋಂಥದ್ದು. ಓಕೆನಾ? ಸೊ ಇದು ಒಂದು ಟ್ಯಾಂಜೆಂಟ್ ಆಯಿತು. ಈಗ ಇನ್ನೊಂದು ಟ್ಯಾಂಜೆಂಟ್ ಹಾಕಬೇಕು ನಾವು, ಹೌದಲ್ಲ? ಸೊ ಅದಕ್ಕೆ ಏನು ಮಾಡಿ ಅಂದರೆ ನೆಕ್ಸ್ಟು ಬಿ ಒ ಮೇಲೆ ನೀವು ಹಾಕಬೇಕಾಗತ್ತೆ. ಅಂದರೆ ಬಿಯಲ್ಲಿ ಕಂಪಾಸ್ ಇಟ್ಕೊಂಡು ಬಿ ಒ ಮೆಜರ್ಮೆಂಟ್ ತಗೊಂಡು ಈ ರೀತಿ ಇದು ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಸೊ ಈ ರೀತಿಯಾಗಿ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ. ಓಕೆ? ಬಿ ಒ ಮೆಜರ್ಮೆಂಟ್ ತಗೊಳ್ಳಿ, ಬಿಯಲ್ಲಿ ಇಟ್ಕೊಳ್ಳಿ ಈ ರೀತಿಯಲ್ಲಿ. ಸೊ ಈಗ ನೆಕ್ಸ್ಟು ಪುನಃ ಬಿಯಲ್ಲಿ ಇಟ್ಕೊಳ್ಳಿ, ಮೆಜರ್ಮೆಂಟ್ ಚೇಂಜ್ ಮಾಡಬೇಡಿ, ಒಂದು ಆರ್ಕ್. ನೆಕ್ಸ್ಟು ಇದ್ರ ಮೇಲೆ ಇಟ್ಕೊಳ್ಳಿ, ಮೇಲೊಂದು ಆರ್ಕ್, ಹಾಗೆ ಇಲ್ಲೊಂದು ಆರ್ಕ್. ಸೊ ಇಲ್ಲಿ ಆರ್ಕ್ ಕಟ್ ಮಾಡ್ಬೇಕಾದ್ರೆ ಜೋಪಾನ, ಯಾಕೆಂದರೆ ನಿಮಗೆ ಒಂದರ ಜೊತೆ ಇನ್ನೊಂದು ಆರ್ಕ್ ಇಂಟರ್ಸೆಕ್ಟ್ ಆಗಿಬಿಡುತ್ತೆ. ಸೊ ಇದ್ರ ಮೇಲೆ ಇಟ್ಕೊಂಡು ಆ ಆರ್ಕ್ನ ಕಟ್ ಮಾಡಿ. ಸೊ ಈಗ ನಾವು ಆರ್ಕ್ ಎಳೆದಿರುವಂಥದ್ದು ಇಂಟರ್ಸೆಕ್ಟ್ ಆಗಿರುವಂಥದ್ದು ಈ ಪಾಯಿಂಟಲ್ಲಿ ನಮಗೆ ಆರ್ಕ್ ಇಂಟರ್ಸೆಕ್ಟ್ ಆಗಿದೆ. ಸೊ ಇದಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ ಈ ಒಂದು ಸ್ಪರ್ಶಕವನ್ನು ಮೊದಲನೇದಾಗಿ ಒಂಚೂರು ಉದ್ದ ಎಳೆದುಕೊಳ್ಳೋಣ. ಈ ರೀತಿಯಾಗಿ. ಓಕೆನಾ? ಈಗ ಇಲ್ಲಿ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾವು ಬಿ ಥ್ರೂ ಕಳಿಸೋಣ. ಈ ರೀತಿಯಾಗಿ ಕಳಿಸೋಣ. ಸೊ ಈ ಒಂದು ಟ್ಯಾಂಜೆಂಟ್ ನಮಗೆ ಬೇಕಾಗಿರೋದು ಇದು ಟ್ಯಾಂಜೆಂಟ್. ಸೊ ಈ ಟ್ಯಾಂಜೆಂಟು ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟು. ಸೊ ದೇರ್ಫೋರ್ ಇಲ್ಲಿ ನಮಗೆ 60 ಡಿಗ್ರಿ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ 95% ಇದನ್ನೇ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆನಾ?
ಮೊದಲನೇ ಕನ್ಸ್ಟ್ರಕ್ಷನಲ್ಲಿ ನಾನು ನಿಮಗೆ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೆ, ಒಂದು ಪ್ರಾಬ್ಲಮನ್ನು ಹೇಳ್ಕೊಟ್ಟಿದ್ದೀನಿ, ಅದ್ರ ಬೇಸ್ ಮೇಲೆ ಹೋಮ್ವರ್ಕನ್ನು ಕೊಟ್ಟಿದ್ದೀನಿ. ಅದೇ ತರಹ ನಿಮಗೆ ಮತ್ತೊಂದು ಕನ್ಸ್ಟ್ರಕ್ಷನ್, ಈಗ ಮಾಡಿರುವಂಥ ಕನ್ಸ್ಟ್ರಕ್ಷನ್ ಬೇಸ್ ಮೇಲೆ ನೀವು ಕಲ್ತ್ಕೊಂಡಿದ್ರೆ ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಸೊ ತ್ರಿಜ್ಯ 3 ಸೆಂಟಿಮೀಟರ್ ಇದೆ, ಸ್ಪರ್ಶಗಳ ನಡುವಿನ ಕೋನ 70 ಡಿಗ್ರಿ, ಹಾಗೆ ತ್ರಿಜ್ಯ 4 ಕೋನ 80 ಡಿಗ್ರಿ, ತ್ರಿಜ್ಯ 4.5 ಕೋನ 90 ಡಿಗ್ರಿ. ಹಾಗೆ ಇಲ್ಲಿ ಇಂಗ್ಲೀಷಲ್ಲಿ ಹೇಳೋದಾದರೆ ಸೊ ರೇಡಿಯಸ್ 3 ಸೆಂಟಿಮೀಟರ್ 70 ಡಿಗ್ರಿ, ರೇಡಿಯಸ್ 4 ಸೆಂಟಿಮೀಟರ್ ಇನ್ಕ್ಲೈನ್ಡ್ ಆ್ಯಂಗಲ್ 80 ಡಿಗ್ರಿ, ರೇಡಿಯಸ್ 4.5 ಇನ್ಕ್ಲೈನ್ಡ್ ಆ್ಯಂಗಲ್ 90 ಡಿಗ್ರಿ. ಸೊ ಇದನ್ನು ನೀವು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಆಗಿ ಸಿಗುತ್ತೆ ಅನ್ನುವಂಥದ್ದು. ಓಕೆನಾ? ಸೊ ಹಾಗಾದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ ದಿ ಬೆಸ್ಟ್. ಸೊ ಹೋಮ್ವರ್ಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಸೊ ಹೋಮ್ವರ್ಕ್ ಅಂತ ಅನ್ಕೋಬೇಡಿ, ಎಕ್ಸಾಮಿನೇಷನ್ಗೆ ರಿವಿಷನ್ ಪ್ರಾಕ್ಟೀಸ್ ಕ್ವಶನ್ ಅಂತ ಅಂದ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಮುಂದಿನ ಕನ್ಸ್ಟ್ರಕ್ಷನನ್ನು ಮಾಡ್ಕೊಂಡು ಹೋಗೋಣ. ಆದರೆ ಇಲ್ಲಿ ನಾನು ಹೇಳಿದ್ದೀನಿ, ಈ ಒಂದು ಸ್ಪರ್ಶಕ ಇಂಟರ್ಸೆಕ್ಟ್ ಆಗಿರುವ ಪಾಯಿಂಟನ್ನು ತೆಗೆದುಕೊಳ್ಳಿ, ನೀಟಾಗಿ ಮಾಡಿ ಇದನ್ನು. ಯಾಕೆಂದರೆ ಒಂದ್ರ ಜೊತೆ ಒಂದು ಆರ್ಕ್ ಅಥವಾ ಕಂಸ ಇಂಟರ್ಸೆಕ್ಟ್ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಮೊದಲನೇ ಟ್ಯಾಂಜೆಂಟ್ಸ್ಗೆ ಯಾವುದು ಆರ್ಕು, ಎರಡನೇ ಟ್ಯಾಂಜೆಂಟ್ಗೆ ಯಾವುದು ಆರ್ಕ್ ಅನ್ನೋದನ್ನು ನೋಡಿಕೊಂಡು ಕ್ಲೀನಾಗಿ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಗುರುತು ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸ್ಪರ್ಶಕಗಳ ನಡುವಿನ ಕೋನ ಸಿಗುತ್ತೆ, ಇನ್ಕ್ಲೈನ್ಡ್ ಆ್ಯಂಗಲ್ ಸಿಗುತ್ತೆ ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಆಗೋಣ ಅನ್ನೋಂಥದ್ದು. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಇದೆ, ಆ ಕನ್ಸ್ಟ್ರಕ್ಷನ್ನ ಮಾಡಿಕೊಂಡು ಕಲಿಯೋಣ ಅಂತ. ಇದು ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜಿನ ಪಾರ್ಟ್ 2 ಅನ್ನೋಂಥದ್ದು. ಓಕೆ, ಈ ರೀತಿಯಾಗಿ ಮುಂದೆನೂ ಕೂಡ ಬೇರೆ ಬೇರೆ ವಿಡಿಯೋಸ್ಗಳು ಬರುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅನ್ನೋಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೈಕ್ ಆಗಿರೋ ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಮುಂದಿನ ಎಲ್ಲ ವೀಡಿಯೋಸ್ಗಳು ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ, ಮೊದಲನೇದಾಗಿ ಸಿಗುತ್ತೆ ಅನ್ನೋಂಥದ್ದು. ಓಕೆ, ಆ್ಯಂಡ್ ಥ್ಯಾಂಕ್ ಯು.